ಕನ್ನಡಕ್ಕೆ ಕನ್ನಡದ ಬಗ್ಗೆ ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂದರೆ ನಾವು ಅದನ್ನ ಕಿವಿ ಕೊಡೋಕ್ಕಾಗಲ್ಲ. ನರಿ ಬುದ್ಧಿ ತೋರ್ಸಕ್ ಹೋದ್ರೆ ಕನ್ನಡಿಗರ ಹತ್ರ ಯಾವತ್ತೂ ನಡೆಯಲ್ಲ. ಇಷ್ಟೊಂದು ದುರಂಕಾರಿ ಮನುಷ್ಯ, ಇಂಥ ಒಬ್ಬ ಹುಚ್ಚ, ಇವನ್ನ ಯಾರು ಪ್ರಪಂಚದಲ್ಲಿ ನೋಡ್ಲಿಕ್ಕಿಲ್ಲ. ತಾನೊಬ್ಬ ಶ್ರೇಷ್ಠ, ತಾನು ಹೇಳಿದ್ದೆ ಸತ್ಯ ಅನ್ನುವಂತ ಮಾತಾಡ್ತಾನಲ್ಲ, ಅಂತವನ ಸಿನಿಮಾ ಈ ರಾಜ್ಯದಲ್ಲಿ ಬರೋಕ್ ಬಿಡಲ್ಲ. ತಮಿಳ್ನಾಡು ಸರ್ಕಾರ ಅಲ್ಲ ಇದು ಇರೋದು, ಕನ್ನಡಿಗರ ಸರ್ಕಾರ, ಕರ್ನಾಟಕ ಸರ್ಕಾರ ಇರುವಂತದ್ದು, ಕನ್ನಡಿಗರಿಗಾಗಿ ಕೆಲಸ ಮಾಡಬೇಕಾಗಿರುವಂತ ಸರ್ಕಾರ. ನಮ್ಮ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಒಬ್ಬ IT ದಾಳಿ ಮಾಡ್ತಾನೆ, ಇನ್ನೊಬ್ಬ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾನೆ. ನಮ್ಮ ಮೊನ್ನೆ ನೋಡ್ರಿ ಚಪ್ಪಲಿ ಹೊಡೆಯಕ್ ಬರ್ತಾರೆ. ಕರ್ನಾಟಕದಲ್ಲಿ ನಮ್ಮ ನೆಲಕ್ಕೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದನ್ನ ನಾವು ಯಾರು ತಡೆಯಕ್ ಆಗ್ತಾ ಇಲ್ಲ. ತಮಿಳು ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅವಹೇಳನಕಾರಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಕನ್ನಡದ ಚಲನಚಿತ್ರ ನಟ ನಟಿಯರು ಕೂಡ ಕ್ಷಮೆ ಕೇಳುವಂತೆ ಆಗ್ರಹವನ್ನು ಕೂಡ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಒಂದಷ್ಟು ಪ್ರತಿಭಟನೆ ಮಾಡಿದ್ರಿ, ಫಿಲಂ ಚೇಂಬರಿಗೆ ಹೋಗಿ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ರಿ. ಆದರೂ ಕೂಡ ಮೊಂಡುತನ ಮಾಡ್ತಾ ಇದ್ದಾರೆ ಕಮಲ್ ಹಾಸನ್ ಅವರು. ಕ್ಷಮೆನೇ ಕೇಳಲ್ಲ ಅನ್ನುವಂಥ ಒಂದು ಉದ್ದಟತನ ತೋರ್ತಾ ಇದ್ದಾರೆ. ಯಾವ ರೀತಿಯಾಗಿ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ? ಹೋರಾಟ ಅನ್ನುವಂಥದ್ದು ಸಂವಿಧಾನದಲ್ಲಿರುವಂಥ ಒಂದು ಹಕ್ಕು, ಪ್ರತಿಭಟನೆ, ಅದನ್ನು ಮಾಡ್ತಾ ಇದ್ದೀವಿ. ಹೋರಾಟ ಕ್ರಾಂತಿ ರೂಪಕ್ಕೆ ಹೋದವಾಗ ಯಾವ ಅನಾಹುತ ಬೇಕಾದರೂ ನಡಿಬೋದು. ಅದು ಹೋರಾಟದಲ್ಲಿ ಯಾರು ಹೇಳಿ ಕೇಳಿ ಮಾಡುವಂಥದ್ದಲ್ಲ. ಕನ್ನಡಿಗರ ರೋಷ, ಕೋಪ ನಿರಂತರವಾಗಿದೆ. ಕನ್ನಡ ಭಾಷೆ ಬಗ್ಗೆ, ಕನ್ನಡ ಭಾಷೆಗೆ ತಾಯಿ ಅನ್ನುವ ಸ್ಥಾನವನ್ನು ತಮಿಳಿನವರು ಕೊಡ್ತಾರೆ ಅಂದರೆ ನಾವು ಯಾರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಯಾವ ಕನ್ನಡಿಗರನ್ನು ಸಿದ್ಧನಿಲ್ಲ. ಅದನ್ನ ಸ್ವೀಕಾರ ಮಾಡಲಿಕ್ಕೆ ಆಗುವಂಥ ಪದನೂ ಅಲ್ಲ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಇವತ್ತು ನಿನ್ನೆಯಿಂದ ಹುಟ್ಟಿರೋದಲ್ಲ. ಕನ್ನಡಕ್ಕೆ ಕನ್ನಡದ ಬಗ್ಗೆ ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂದರೆ ನಾವು ಅದನ್ನ ಕಿವಿ ಕೊಡೋಕ್ಕಾಗಲ್ಲ. ಆನೆಗೂ ನಾಯಿಗೂ ಸಂಬಂಧನ. ಕನ್ನಡ ಯಾವಿದ್ರು ಆನೆ ಇದ್ದಂಗೆ, ಅದೇ ರೀತಿ ಕತ್ತೆ ಮತ್ತು ನರಿ ರೀತಿ ಆಗುತ್ತೆ. ನರಿ ಬುದ್ಧಿ ತೋರ್ಸೋಕೆ ಹೋದರೆ ಕನ್ನಡಿಗರ ಹತ್ರ ಯಾವತ್ತೂ ನಡೆಯಲ್ಲ. ಅನೇಕ ಬಾಹುಬಲಿ ಅಂತ ಸಿನಿಮಾವನ್ನು ತಡೆದಿದ್ದೀವಿ, ರಜನಿಕಾಂತ್ ಅವರ ಸಿನಿಮಾವನ್ನು ತಡೆದಿದ್ವಿ. ರಜನಿಕಾಂತ್ ಅಂತ ಮೇರು ನಟ ಕನ್ನಡಿಗರಲ್ಲಿ ನೋವಿಗೆ ಯಾರಿಗಾರು ನೋವಾದರೆ ಕ್ಷಮೆ ಕೇಳ್ತೀನಿ ಅನ್ನೋಂಥ ಮಾತು ಹೇಳಿದ್ದಾರೆ. ಅದ್ರ ಎಲ್ಲವಕ್ಕಿಂತ ಇಷ್ಟೊಂದು ದುರಂಕಾರಿ ಮನುಷ್ಯ, ಇಂಥ ಒಬ್ಬ ಹುಚ್ಚ, ಇವನ್ನ ಯಾರು ಪ್ರಪಂಚದಲ್ಲಿ ನೋಡಲಿಕ್ಕಿಲ್ಲ. ಇಷ್ಟೊಂದು ಜನರ ಭಾವನೆಗಳಿಗೆ ನೋವು ಮಾಡಿಯೂ ಸಹ ತಾನೊಬ್ಬ ಶ್ರೇಷ್ಠ, ತಾನು ಹೇಳಿದ್ದೆ ಸತ್ಯ ಅನ್ನುವಂಥ ಮಾತಾಡ್ತಾನಲ್ಲ, ಅಂಥವನ ಸಿನಿಮಾ ಈ ರಾಜ್ಯದಲ್ಲಿ ಬರೋಕ್ಕೆ ಬಿಡಲ್ಲ. ಒಂದು ಹೆಜ್ಜೆ ಮುಂದೆ ಹೋದರೆ ತಮಿಳು ಸಿನಿಮಾನೇ ಬ್ಯಾನ್ ಮಾಡಬೇಕಾಗತ್ತೆ ಅನ್ನುವಂಥ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂಥ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಕನ್ನಡ ಹೋರಾಟಗಳು ಒಟ್ಟಿಗೆ ಸೇರ್ತಾ ಇದ್ದೀವಿ. ಸೇರಿ ಮುಂದಿನ ನಿರ್ಣಯ. ಸರ್ಕಾರ ತಮಿಳ್ನಾಡು ಸರ್ಕಾರ ಅಲ್ಲ ಇದು ಇರೋದು, ಕನ್ನಡಿಗರ ಸರ್ಕಾರ, ಕರ್ನಾಟಕ ಸರ್ಕಾರ ಇರುವಂಥದ್ದು, ಕನ್ನಡಿಗರಿಗಾಗಿ ಕೆಲಸ ಮಾಡಬೇಕಾಗಿರುವಂಥ ಸರ್ಕಾರ. ವಾಣಿಜ್ಯ ಮಂಡಳಿ ಡಿಟ್ಟುವಾರ ಅಂತ ನಿಲುವು ತಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಸ್ವೀಕಾರ ಅಲ್ಲ. ಆದ್ದರಿಂದ ನಾವೆಲ್ಲರೂ ಸೇರಿ ಮುಂದಿನ ತೀರ್ಮಾನವನ್ನು ತಗೊತೀವಿ. ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಕೋರ್ಟ್ಗೆ ಹೋಗಿ ಕನ್ನಡಿಗರ ಭಾವನೆ ಮೇಲೆ ಧಕ್ಕೆ ನಾವು ಮಾಡಲಿಕ್ಕಾಗಲ್ಲ. ಥಿಯೇಟ್ರಲ್ಲಿ ರಿಲೀಸ್ ಮಾಡಿದವರು ಮಾಲೀಕನ ಥಿಯೇಟ್ರ್ಗಳಿಗೆ ಅನಾಹುತ ಆದರೆ ನಾವು ಯಾರು ಜವಾಬ್ದಾರಲ್ಲ. ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಕಮಲ್ ಹಾಸನ್ ಕಾರಣರಾಗ್ತಾರೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಓಕೆ, ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಎಲ್ಲೋ ಒಂದು ಕಡೆ ಉದ್ದಟತನ ತೋರ್ತಿರುವಂಥದ್ದು, ಆಮೇಲೆ ಕನ್ನಡ ಚಲನಚಿತ್ರ ನಟ ನಟಿಯರು ಕೂಡ ವ್ಯಾಪಕವಾದಂತಹ ಆಕ್ರೋಶ ಮತ್ತು ಆಗ್ರಹನ ಮಾಡ್ತಾ ಇದ್ದಾರೆ. ಇದರ ನಡುವೆನೂ ಕೂಡ ಸೈಲೆಂಟ್ ಆಗಿದ್ದಾರೆ. ಈಗ ನೀವು ಹೇಳ್ದಾಗ ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಈಗಾಗಲೇ ನೀವು ದೂರನ್ನು ಕೂಡ ಕೊಟ್ಟಿದ್ದೀರಾ. ಮುಂದಿನ ಹೆಜ್ಜೆ ಅಂದರೆ ಎಲ್ಲೋ ಒಂದು ಕಡೆ ಬೆಂಗಳೂರನ್ನ ಬಂದ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕೂಗು ಕೇಳಿಬರ್ತಾ ಇತ್ತು. ಯಾವ ರೀತಿಯಾಗಿ ಆಗುತ್ತೆ ಮುಂದಿನ ಹೆಜ್ಜೆ ನಡೆ ಅನ್ನುವಂಥದ್ದು ಪ್ರವೀಣ್ ಶೆಟ್ಟಿ ಅವ್ರದ್ದು ಅಂತ? ಈಗ ಎಲ್ಲರನ್ನೂ ಮೀರಿ, ಕನ್ನಡಿಗರನ್ನ ಎಲ್ಲ ಮೀರಿ ಪೊಲೀಸ್ ಇಲಾಖೆ, ಸರ್ಕಾರ, ಕೋರ್ಟು ಇದರೆಲ್ಲವ ಮುಖಾಂತರ ರಿಲೀಸ್ ಮಾಡ್ತೀವಿ ಅಂದರೆ ಕನ್ನಡಿಗರ ರೋಷ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬೋದು. ಬಂದ್ ಮಾಡುವಂಥ ವಿಷಯ ಅಲ್ಲ, ಯಾವನಿಗಾಗಿ ಬೆಂಗಳೂರನ್ನ ಬಂದ್ ಮಾಡುವಂಥದ್ದಲ್ಲ. ಅದ್ರ ಚರ್ಚೆಗಳು, ಹೋರಾಟ ರೂಪುರೇಷೆಗಳು ಹೇಗಿರಬೇಕನ್ನುವಂಥ ಚರ್ಚೆಯನ್ನು ಎಲ್ಲ ಸೇರಿ ಮಾಡಬೇಕಾಗತ್ತೆ. ಎಲ್ಲ ಸೇರಿ ಒಗ್ಗಟ್ಟಾಗಿ ಸೇರಿ ದಿಟ್ಟವಾದ ಉತ್ತರವನ್ನು ನಾವು ಕಮಲ್ ಹಾಸನ್ ಮತ್ತು ನಮ್ಮ ಮೇಲೆ ಏನು ದಾಳಿ ಮಾಡ್ತಾರೆ, ಯಾಕೆ ಈ ಹೋರಾಟ ಆಗಲಿ ಅಥವಾ ಬಂದಾಗಲಿ ಈ ಮಾತನ್ನು ಯಾಕೆ ಆಡ್ತಾರೆ ಹೋರಾಟಗಾರರು ಅಂದರೆ ನಮ್ಮ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಒಬ್ಬ IT ದಾಳಿ ಮಾಡ್ತಾನೆ, ಇನ್ನೊಬ್ಬ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾನೆ, ಇನ್ನೊಬ್ಬ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾನೆ. ನಮ್ಮ ಮೊನ್ನೆ ನೋಡ್ರಿ ಚಪ್ಪಲಿ ಹೊಡೆಯೋಕೆ ಬರ್ತಾರೆ. ನಿರಂತರವಾಗಿ ಎಲ್ಲೋ ಕೂತ್ಕೊಂಡು ಕನ್ನಡಿಗರ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾರೆ. ಇದನ್ನು ನಾವು ಯಾವತ್ತೂ ಸಹ ತಡೆಯೋಕ್ಕಾಗಲ್ಲ. ಇದು ಒಂದು ಹಂತ ಮೀರಿ ಹೋಗಿದೆ ದೌರ್ಜನ್ಯ. ಕರ್ನಾಟಕದಲ್ಲಿ ನಮ್ಮ ನೆಲಕ್ಕೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದನ್ನ ನಾವು ಯಾರೂ ತಡೆಯೋಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಕನ್ನಡಿಗರ ಉದ್ಯೋಗ, ಕನ್ನಡಿಗರ ಬದುಕು, ಕನ್ನಡ ವಿಷಯದಲ್ಲಿ ಯಾರೂ ಸಹ ರಾಜಿ ಮಾಡ್ಕೊಳಕ್ಕಾಗಲ್ಲ. ಚಿತ್ರನಟರು ಬರ್ತಾರೆ ಹೋಗ್ತಾರೆ,
ವಾಣಿಜ್ಯ ಮಂಡಳಿ ಇರುತ್ತೆ ಹೋಗುತ್ತೆ, ಸರ್ಕಾರ ಬರ್ತವೆ ಹೋಗ್ತವೆ. ಕನ್ನಡ ಶಾಶ್ವತವಾಗಿರಬೇಕು, ಕನ್ನಡಿಗರ ರಕ್ಷಣೆ ಆಗಬೇಕು, ಅದು ಮುಖ್ಯ. ಓಕೆ, ಅಂದ್ರೆ ಈಗ ಕೋರ್ಟಿನ ತೀರ್ಪು ನೋಡ್ತಾ ಇರುವಂತದ್ದು ಅಥವಾ ಹೇಗೆ? ಒಂದ್ ವೇಳೆ ಆ ಕೋರ್ಟ್ ಏನಾದರೂ ಪಾಸಿಟಿವ್ ಆಗಿ ಏನಾದರೂ ತೀರ್ಪು ಬಂದ್ರೆ ಯಾವ ರೀತಿಗೆ ನೀವು ಆಕ್ರೋಶನ ಹೊರ ಹಾಕ್ತೀರಾ ಅನ್ನುವಂಥದ್ದು ಸರ್? ಅದನ್ನು ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ. ಹೋರಾಟ ಅಂತೂ ಪ್ರಾರಂಭ ಆಗುತ್ತೆ, ತಡೆಯುವಂಥ ಕೆಲಸವೂ ಆಗುತ್ತೆ. ಯಾವುದೇ ಕಾರಣಕ್ಕೂ ಏನು ಕ್ರಾಂತಿ ಆದರೂ ನಮ್ಮ ಪ್ರಾಣ ಹೋದರೂ ಸಹ ಬಿಡುವಂಥ ಪ್ರಶ್ನೆ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಕಮಲ ಸಂಚಿತ ಬಿಡುಗಡೆ ಆಗಬಾರ್ದು, ಅವ್ನು ಕ್ಷಮೆ ಕೇಳಿದ್ರು ಮಾಡಬಾರ್ದು ಇಲ್ಲಿ ಅನ್ನುವಂಥದ್ದು ಒತ್ತಾಯವನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.